ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, BY ರಾಘವೇಂದ್ರ ವರ್ಸಸ್ KS ಈಶ್ವರಪ್ಪ. ಶಿವಮೊಗ್ಗದಲ್ಲಿ ಇಬ್ಬರ ನಡುವೆ ರಣರೋಚಕ ಯುದ್ಧಕ್ಕೆ ಅಖಾಡ ರೆಡಿಯಾಗಿದೆ. ಹಾಗಿದ್ರೆ ಯಾವ್ಯಾವ ವಿಚಾರಗಳಲ್ಲಿ ರಾಘವೇಂದ್ರರನ್ನ ಈಶ್ವರಪ್ಪ ಮೀರಿಸ್ತಾರೆ, ಯಾವ್ಯಾವ ವಿಚಾರಗಳಲ್ಲಿ ಈಶ್ವರಪ್ಪರನ್ನ ರಾಘವೇಂದ್ರ ಮೀರಿಸ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: BY ರಾಘವೇಂದ್ರಗೆ 50 ವರ್ಷ ವಯಸ್ಸು, KS ಈಶ್ವರಪ್ಪಗೆ 75 ವರ್ಷ. ವಯಸ್ಸಲ್ಲಿ ರಾಘವೇಂದ್ರಕ್ಕಿಂತ ಈಶ್ವರಪ್ಪ ಬರೋಬ್ಬರಿ 25 ವರ್ಷ ದೊಡ್ಡವರು. ಶಿಕ್ಷಣ: ರಾಘವೇಂದ್ರ BBM ಅಥವಾ ಬ್ಯಾಚುಲರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಪದವಿ ಪಡೆದಿದ್ದಾರೆ. ಈಶ್ವರಪ್ಪ BCom ಅಥವಾ ಬ್ಯಾಚುಲರ್ ಆಫ್ ಕಾಮರ್ಸ್ ಪದವಿ ಪಡೆದಿದ್ದಾರೆ. ಇಬ್ಬರು ಡಿಗ್ರಿವರೆಗೆ ಓದಿದ್ದಾರೆ ಅನ್ನೋದು ಗಮನಾರ್ಹ. ಕ್ಷೇತ್ರ ಮತ್ತು ಹುದ್ದೆ: ರಾಘವೇಂದ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಸಂಸದರಾಗಿದ್ದಾರೆ. ಈಶ್ವರಪ್ಪ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ MLA ಆಗಿದ್ದಾರೆ. ಗೆಲುವಿನ ಅಂತರ: ರಾಘವೇಂದ್ರ 2019ರ ಲೋಕಸಭೆ ಚುನಾವಣೆಯಲ್ಲಿ 2,23,360 ವೋಟ್ಗಳಿಂದ ಗೆದ್ದಿದ್ರು. ಈಶ್ವರಪ್ಪ 2018ರ ವಿಧಾನಸಭೆ ಚುನಾವಣೆಯಲ್ಲಿ 46,107 ವೋಟ್ಗಳಿಂದ ಗೆದ್ದಿದ್ರು. ಆದ್ರೆ ವಿಧಾನಸಭೆಗಿಂತ ಲೋಕಸಭೆ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆ ಹೆಚ್ಚಿರುತ್ತೆ. ಹೀಗಾಗಿ ರಿಸಲ್ಟ್ ಅನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳಿದ್ರೆ ಉತ್ತಮ. ಅಂದ್ಹಾಗೆ 2019ರಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ರಾಘವೇಂದ್ರಗೆ 56.84% ನಷ್ಟು ಮತದಾರರು ವೋಟ್ ಹಾಕಿ ಗೆಲ್ಲಿಸಿದ್ರು. ಮತ್ತೊಂದು ಕಡೆ 2018ರಲ್ಲಿ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಈಶ್ವರಪ್ಪಗೆ 60.36% ಮತದಾರರು ವೋಟ್ ಹಾಕಿ ಗೆಲ್ಲಿಸಿದ್ರು. ದೊಡ್ಡ ಅಂತರದ ಗೆಲುವು ಈಶ್ವರಪ್ಪದೇ ಅಂತ ಅರ್ಥ. ಚುನಾವಣಾ ಅನುಭವ: ರಾಘವೇಂದ್ರ 2009ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 3 ಬಾರಿ ಸಂಸದರಾಗಿ 1 ಸಲ MLA ಆಗಿದ್ದಾರೆ. ಇದುವರೆಗೆ ಸೋಲು ಕಂಡಿಲ್ಲ. ಈಶ್ವರಪ್ಪ 1989ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 5 ಬಾರಿ MLA ಆಗಿ, 1 ಸಲ MLC ಆಗಿ, 3 ಬಾರಿ ಸಚಿವರಾಗಿ, 1 ಬಾರಿ ಉಪಮುಖ್ಯಮಂತ್ರಿಯೂ ಆಗಿದ್ದಾರೆ. ಹಾಗೆ 2 ಸಲ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ. ಹೆಚ್ಚು ಚುನಾವಣಾ ಅನುಭವ ಇರೋದು ಈಶ್ವರಪ್ಪಗೆ. ಕ್ರಿಮಿನಲ್ ಕೇಸ್: ರಾಘವೇಂದ್ರ ವಿರುದ್ಧ 2 ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಒಂದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ದಾಖಲಾಗಿರೋದು, ಮತ್ತೊಂದು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ದಾಖಲಾಗಿರೋದು. ಈಶ್ವರಪ್ಪ ವಿರುದ್ಧ 5 ಕ್ರಿಮಿನಲ್ ಕೇಸ್ ಬಾಕಿ ಇದೆ. ಇವುಗಳು 2 ಸಮುದಾಯಗಳ ಮಧ್ಯೆ ದ್ವೇಷ ಉತ್ತೇಜಿಸಿದ್ದು, ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದಿದ್ದು ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಹೆಚ್ಚು ಕ್ರಿಮಿನಲ್ ಕೇಸ್ ಬಾಕಿ ಇರೋದು ಈಶ್ವರಪ್ಪ ವಿರುದ್ಧ. ಪತ್ನಿ ಮತ್ತು ಮಕ್ಕಳು: ರಾಘವೇಂದ್ರ ಪತ್ನಿ ಹೆಸರು ತೇಜಸ್ವಿನಿ. ಇವರಿಗೆ ಸುಭಾಷ್ BR ಮತ್ತು ಭಗತ್ BR ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಈಶ್ವರಪ್ಪ ಪತ್ನಿ ಹೆಸರು ಜಯಲಕ್ಷ್ಮಿ. ಇವರಿಗೆ ಕಾಂತೇಶ್ ಎಂಬ ಮಗ ಮತ್ತು ಜ್ಯೋತಿ ಎಂಬ ಮಗಳಿದ್ದಾಳೆ. ಚಿನ್ನ, ಬೆಳ್ಳಿ, ವಜ್ರ: ರಾಘವೇಂದ್ರ ಮತ್ತು ಪತ್ನಿ ಬಳಿ 2.25 kg ಚಿನ್ನ, 13.5 kg ಬೆಳ್ಳಿ ಮತ್ತು 228 ಕ್ಯಾರೆಟ್ ವಜ್ರವಿದೆ. ಇವೆಲ್ಲವೂ 1.49 ಕೋಟಿ ಬೆಲೆ ಬಾಳುತ್ತೆ. ಈಶ್ವರಪ್ಪ ಮತ್ತು ಪತ್ನಿ ಬಳಿ 800 ಗ್ರಾಂ ಚಿನ್ನ ಮತ್ತು 7 kg ಬೆಳ್ಳಿ ಇದೆ. ಇವೆಲ್ಲವೂ 17 ಲಕ್ಷ ಬೆಲೆ ಬಾಳುತ್ತೆ. ಹೆಚ್ಚು ಚಿನ್ನಾಭರಣಗಳಿರೋದು ರಾಘವೇಂದ್ರ ಕುಟುಂಬದ ಬಳಿ. ವೈಯಕ್ತಿಕ ವಾಹನ: BY ರಾಘವೇಂದ್ರ ಬಳಿ ಇನ್ನೋವಾ, ಫಾರ್ಚುನರ್, ಸ್ಕೋಡಾ ಅಂಬಾಸಿಡರ್ ಕಾರುಗಳು, ಫರ್ಗುಸನ್ ಟ್ರ್ಯಾಕ್ಟರ್, ಸ್ಕೂಟರ್ ಮತ್ತು ಬೈಕ್ ಇದೆ. ಇವುಗಳ ಒಟ್ಟು ಮೌಲ್ಯ 54 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಈಶ್ವರಪ್ಪ ಮತ್ತು ಪತ್ನಿ ಹೆಸರಲ್ಲಿ ಯಾವುದೇ ವೈಯಕ್ತಿಕ ವಾಹನ ಇಲ್ಲ. ಸ್ವಂತ ಮನೆ: ರಾಘವೇಂದ್ರ ಮತ್ತು ಪತ್ನಿ ಬಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ಮನೆ, ಬೆಂಗಳೂರಿನಲ್ಲಿ 1 ಮನೆ ಇದೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 5.90 ಕೋಟಿ ರೂಪಾಯಿ. ಈಶ್ವರಪ್ಪ ಮತ್ತು ಪತ್ನಿ ಬಳಿ ಶಿವಮೊಗ್ಗದಲ್ಲಿ 3 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 1.60 ಕೋಟಿ ರೂಪಾಯಿ. ಮನೆ ವಿಚಾರದಲ್ಲೂ ಈಶ್ವರಪ್ಪರನ್ನ ಸೈಡ್ ಹೊಡೆದಿದ್ದಾರೆ ರಾಘವೇಂದ್ರ. ಜಮೀನು:
ರಾಘವೇಂದ್ರ ಕುಟುಂಬದ ಬಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 17 ಎಕರೆ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 89 ಲಕ್ಷ ರೂಪಾಯಿ. ಈಶ್ವರಪ್ಪ ಕುಟುಂಬದ ಬಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ 1.25 ಎಕರೆ ಕೃಷಿ ಭೂಮಿ ಇದೆ. ಇದರ ಮೌಲ್ಯ 15 ಲಕ್ಷ. ಹೆಚ್ಚು ಜಮೀನು ಇರೋದು ರಾಘವೇಂದ್ರ ಬಳಿ. ಕೃಷಿಯೇತರ ಭೂಮಿ. ರಾಘವೇಂದ್ರ ಮತ್ತು ಪತ್ನಿ ಶಿವಮೊಗ್ಗ ಜಿಲ್ಲೆಯಲ್ಲಿ 15 ಕಡೆ ಕೃಷಿಯೇತರ ಭೂಮಿ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 24.87 ಕೋಟಿ. ಈಶ್ವರಪ್ಪ ಮತ್ತು ಪತ್ನಿ ಶಿವಮೊಗ್ಗದಲ್ಲಿ 4 ಕಡೆ ಕೃಷಿಯೇತರ ಭೂಮಿ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 1.55 ಕೋಟಿ. ಹೆಚ್ಚು ಕೃಷಿಯೇತರ ಭೂಮಿ ಇರೋದು ಕೂಡ ರಾಘವೇಂದ್ರ ಬಳಿ. ವಾಣಿಜ್ಯ ಕಟ್ಟಡ. BY ರಾಘವೇಂದ್ರ ಶಿವಮೊಗ್ಗದಲ್ಲಿ 2 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 3.62 ಕೋಟಿ ರೂಪಾಯಿ. ಈಶ್ವರಪ್ಪ ಬಳಿ ಶಿವಮೊಗ್ಗದಲ್ಲಿ 1 ವಾಣಿಜ್ಯ ಕಟ್ಟಡವಿದೆ. ಇದರ ಮೌಲ್ಯ 1.20 ಕೋಟಿ. ಹೆಚ್ಚು ವಾಣಿಜ್ಯ ಕಟ್ಟಡಗಳಿರೋದು ರಾಘವೇಂದ್ರ ಬಳಿನೇ. ಸಾಲ ಕೊಟ್ಟಿರೋದು. ರಾಘವೇಂದ್ರ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಬರೋಬ್ಬರಿ 11.85 ಕೋಟಿ ಸಾಲ ಕೊಟ್ಟಿದೆ. ಇದರಲ್ಲಿ ಪತ್ನಿ ತೇಜಸ್ವಿನಿಗೆ ಕೊಟ್ಟಿರೋ 28 ಲಕ್ಷ, ಸಹೋದರ ವಿಜಯೇಂದ್ರಗೆ ಕೊಟ್ಟಿರೋ 20 ಲಕ್ಷ ಕೂಡ ಸೇರಿದೆ. ಈಶ್ವರಪ್ಪ ಕುಟುಂಬ ಸಾಲ ಕೊಟ್ಟಿಲ್ಲ. ಒಟ್ಟು ಆಸ್ತಿ. BY ರಾಘವೇಂದ್ರ ಕುಟುಂಬದ ಒಟ್ಟು ಆಸ್ತಿ ಬರೋಬ್ಬರಿ 67.40 ಕೋಟಿ. KS ಈಶ್ವರಪ್ಪ ಕುಟುಂಬದ ಒಟ್ಟು ಆಸ್ತಿ 10.31 ಕೋಟಿ. ಸೊ ಈಶ್ವರಪ್ಪಗಿಂತ ರಾಘವೇಂದ್ರ 5-6 ಪಟ್ಟು ಹೆಚ್ಚು ಶ್ರೀಮಂತರಾಗಿದ್ದಾರೆ ಅನ್ನೋದು ಗಮನಾರ್ಹ. ಆಸ್ತಿಯ ದೊಡ್ಡ ಪಾಲು. ರಾಘವೇಂದ್ರ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಭೂಮಿದು. 24.87 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಈಶ್ವರಪ್ಪ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು, ಬಾಂಡ್ ಮತ್ತು ಡಿಬೆಂಚರ್ಗಳದ್ದು. 3.38 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. 67 ಕೋಟಿ ಆಸ್ತಿಗೆ ಒಡೆಯರಾಗಿರೋ ರಾಘವೇಂದ್ರ 1.67 ಕೋಟಿ ರೂಪಾಯಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ. 10 ಕೋಟಿ ಆಸ್ತಿಗೆ ಒಡೆಯರಾಗಿರೋ ಈಶ್ವರಪ್ಪ 2 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ. ಆದಾಯ. ರಾಘವೇಂದ್ರರ ವಾರ್ಷಿಕ ಆದಾಯ ಬರೋಬ್ಬರಿ 1.12 ಕೋಟಿ. ಅಂದ್ರೆ ತಿಂಗಳಿಗೆ 9.40 ಲಕ್ಷ, ದಿನಕ್ಕೆ 31,000 ಆಗುತ್ತೆ. ಈಶ್ವರಪ್ಪರ ವಾರ್ಷಿಕ ಆದಾಯ 21.99 ಲಕ್ಷ, ಅಂದ್ರೆ ತಿಂಗಳಿಗೆ 1.83 ಲಕ್ಷ, ದಿನಕ್ಕೆ 6,000 ಆಗುತ್ತೆ. ರಾಘವೇಂದ್ರ ಆದಾಯಕ್ಕೂ ಈಶ್ವರಪ್ಪ ಆದಾಯಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಜಾತಿ ಅಥವಾ ಸಮುದಾಯ. ರಾಘವೇಂದ್ರ ಲಿಂಗಾಯತ ಸಮುದಾಯದವರು, ಈಶ್ವರಪ್ಪ ಕುರುಬ ಸಮುದಾಯದವರು. ಸೊ ಫ್ರೆಂಡ್ಸ್, ಇದಷ್ಟು BY ರಾಘವೇಂದ್ರ ಮತ್ತು KS ಈಶ್ವರಪ್ಪ ಪೈಕಿ ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ನಿಮ್ಮ ಪ್ರಕಾರ ಈ ಬಾರಿ ಶಿವಮೊಗ್ಗದಲ್ಲಿ ಯಾರು ಗೆಲ್ತಾರೆ? ರಾಘವೇಂದ್ರನ, ಈಶ್ವರಪ್ಪನ, ಅಥವಾ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಎಂಬಂತೆ ಗೀತಾ ಶಿವರಾಜ್ಕುಮಾರ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.